ಇದೇ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಮಹೇಶ್ ಕುಮಠಳ್ಳಿ ಅವರು ಅಸಮಾಧಾನ ಸ್ಫೋಟಗೊಂಡಿದೆ. ಬೆಳಗಾವಿ ಜಿಲ್ಲಾ ಸಹಕಾರ ಕೇಂದ್ರದ ಬ್ಯಾಂಕ್ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮಹೇಶ್ ಕುಮಠಳ್ಳಿ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಮತ್ತು ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ಅವರು ಬಹಿರಂಗವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸುಮಾರು 3 ದಶಕಗಳಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗಳು ನಡೆದಿರಲಿಲ್ಲ. ಆದರೆ 2020ರಲ್ಲಿ ಹೊಂದಾಣಿಕೆಯಾಗಿತ್ತು ಎಂದು ಕುಮಠಳ್ಳಿ ಅವರು ಹೇಳಿಕೆ ನೀಡಿದ್ದಾರೆ. ಇದೀಗ ಮತ್ತೆ ಚುನಾವಣೆಯನ್ನ ಎದುರಿಸಬೇಕಾಗಿ ಬಂದಿರೋದ್ರಿಂದ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಾನು ಯಾವುದೇ ರಾಜಕೀಯ ತಿಂಡಿಗೆ ಅಥವಾ ಪಿತೂರಿಗೆ ಬಲಿಯಾಗೋದಿಲ್ಲ. ಸುಮಾರು 20 ಸೊಸೈಟಿಗಳಲ್ಲಿ ಪತ್ಬಂದ್ ಮಾಡಿದ್ದಾರೆ ಅಂತ ಕೂಡ ಆರೋಪಿಸಿದ್ರು. ಕುಮಠಳ್ಳಿ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ, ಎಸ್ಪೆಷಲಿ ಬೆಳಗಾವಿಯಲ್ಲಿ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಚುನಾವಣೆಯಲ್ಲಿ ಸೋಲು ಗೆಲುವು ಯಾರೇ ಪಡೆದರೂ ಕೂಡ ಅದನ್ನ ಸ್ವೀಕರಿಸಲು ಸಿದ್ಧನಿದ್ದೇನೆ, ಆದರೆ ರೈತರಿಗೆ ಅನುಕೂಲವಾಗುವಂತೆ ನಾನು ಈ ಹೋರಾಟವನ್ನ ನಡೆಸ್ತಾ ಇದ್ದೇನೆ ಅಂತ ಕುಮಠಳ್ಳಿ ತಿಳಿಸಿದ್ರು. ಸದಸ್ಯರಿಂದ ಡೆಲಿಗೇಟ್ ಫಾರ್ಮ್ಗಳನ್ನ ದಬ್ಬಾಳಿಕೆ ಮಾಡಿ ಕಸಿದುಕೊಳ್ತಾ ಇದ್ದಾರೆ ಅಂತ ಅವರು ಗಂಭೀರವಾಗಿ ಆರೋಪ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳು ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ಕೂಡ ಅವರು ಹೇಳಿದ್ರು. ಕುಮಠಳ್ಳಿ ಅವರ ಈ ಹೇಳಿಕೆಗಳು ಡಿಸಿಸಿ ಬ್ಯಾಂಕ್ ಚುನಾವಣೆಯ ವಾತಾವರಣವನ್ನ ಇನ್ನಷ್ಟು ಕಾವೇರಿಸಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂತಹ ಇತರ ಅಭ್ಯರ್ಥಿಗಳು ಮತ್ತು ರಾಜಕೀಯ ನಾಯಕರು ಈ ಬಗ್ಗೆ ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಚುನಾವಣೆಯ ಫಲಿತಾಂಶದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ರೈತರ ಭವಿಷ್ಯದ ಮೇಲೆ ಇದು ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸುಮಾರು 28 ಸೊಸೈಟಿಗಳನ್ನ ನಮಸ್ಕಾರ. ತಮ್ಮ ಮೂಲಕ ಇವತ್ತು ಡಿಸಿಸಿ ಬ್ಯಾಂಕಿನ ಚುನಾವಣೆಯ ನಿಮಿತ್ತವಾಗಿ ಅಥಣಿಯಿಂದ ಕೂಡ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೆ. ವೋಟಿಂಗ್ ಮಾಡಿ ಬಂದಿದ್ದೀವಿ. ಸುಮಾರು 30 ವರ್ಷಗಳವರೆಗೆ ಅಥಣಿಯಲ್ಲಿ ಚುನಾವಣೆ ಆಗಿದ್ದಿಲ್ಲ. ನಾವು ಕೂಡ ಸುಮಾರು 2018ಕ್ಕಿಂತ ಮೊದಲು ಸುಮಾರು 28 ಸೊಸೈಟಿಗಳನ್ನು ಈಗಿದ್ದಂಥ ಅಭ್ಯರ್ಥಿಯವರು ಎಷ್ಟೇ ಅಪೋಸ್ ಮಾಡಿದ್ರು ಕೂಡ ಕೋರ್ಟ್ ಮುಖಾಂತರ ಅದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕಾಲಾನಂತರ 2020ರಲ್ಲಿ ಚುನಾವಣೆ ನಡಿಬೇಕಾಗಿತ್ತು. ಜಿಲ್ಲೆಯ ಎಲ್ಲ ವರಿಷ್ಠರು ಚುನಾವಣೆ ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಕಾಂಪ್ರಮೈಸನ್ನು ಮಾಡಿದರು. 2020ರಲ್ಲಿ ನಾವು ಮೊದಲು ಮಾಡಿದಂಥ ಸುಮಾರು 28 ಸೊಸೈಟಿಗಳು ಟೋಟಲಿ 42 ಡೆಲಿಗೇಟ್ ಮೆಂಬರ್ಸನ್ನು 2020ರಲ್ಲಿ ನಾವು ಹೊಂದಿದ್ದೀವಿ. ಕಿರಣ್ ಪಾಟೀಲ್ ಅನ್ನುವಂಥವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋ ಸಲುವಾಗಿ ಪ್ರಯತ್ನವನ್ನು ಮಾಡಿದ್ದೀವಿ. ಸಾಂದರ್ಭಿಕವಾಗಿ ಕಾಂಪ್ರಮೈಸ್ ಮಾಡಿದ ಮೇಲೆ ವರಿಷ್ಠರ ಮಾತನ್ನು ಕೇಳಿ ಬಿಟ್ಟಿದ್ದೀವಿ. ಆಮೇಲೆ ನಾವು BJPಯಲ್ಲಿ ಇದ್ದಾಗ ನಮ್ಮ ಜೊತೆಗೆ ಪತ್ತುಗಳು ಮಾಡ್ತಿದ್ದಿಲ್ಲ. ಪತ್ತುಗಳು ಮಾಡಲಿಲ್ಲ ಅಂದರೆ ರೈತರಿಗೆ ನುಕ್ಸಾನ ಆಗ್ತದೆ ಅಂತ ಹೇಳಿ ಸುಮಾರು ಎಲ್ಲ ಸೊಸೈಟಿಯವರಿಗೆ ನಾನೇ ಖುದ್ದಾಗಿ ನಮ್ಮ ರಾಜಕೀಯ ತಿಂಡಿಗೆ ಪತ್ತು ಬಂದಿಡಾಕತ್ತಾರ ಅವರು. ಅಲ್ಲಿ ಸ್ಥಳೀಯ ಡೈರೆಕ್ಟರ್ಗಳ ಮಾತನ್ನು ಕೇಳಿ DCC ಬ್ಯಾಂಕ್ನಲ್ಲಿ ಎಷ್ಟೇ ಮಂದಿದಿರಲಿ ಪತ್ತುಗಳನ್ನು ಟೋಟಲಿ 28 ಸೊಸೈಟಿಗಳನ್ನು ಪತ್ತು ಬಂದಿಟ್ಟರು. ನಾನು ವಿಚಾರ ಮಾಡಿ ಮನವಿಯನ್ನು ಮಾಡಿಕೊಂಡೆ. ಇಲ್ಲಿ DCC ಬ್ಯಾಂಕ್ನಲ್ಲಿಯೂ ಕೂಡ ಬಂದು ವರಿಷ್ಠರಿಗೆ ಹೇಳಿದ್ದೀವಿ, ಡೈರೆಕ್ಟರ್ಸ್ಗಳಿಗೆ ಹೇಳಿದ್ದೀವಿ, ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಇದು ರೈತರ ಸಾಲಕ್ಕೆ ಪತ್ತು ಕೊಡಲಿಲ್ಲ ಅಂದರೆ ಅವರಿಗೆ ಲಾಸ್ ಆಗ್ತದೆ, ಹಾನಿ ಮಾಡಬೇಡ್ರಿ ಅಂತ ಹೇಳಿ ಅನಿವಾರ್ಯವಾಗಿ ಅವರು ಅಧಿಕಾರಿಗಳೇ ಹೇಳಕತ್ತರು, ಇಲ್ಲ ನೀವು ಅಲ್ಲಿ ಹೋಗಿ ಲೋಕಲ್ ಡೈರೆಕ್ಟರ್ ಹೋಗಿ ಭೇಟಿ ಆಗ್ರಿ ಅಂದ್ರೆ ಹಾಕ್ತಾರೆ ಅಂತ ಹೇಳಿ. ಯಾಕೆ ಭೇಟಿ ಆಗಬೇಕು, ಇದು ಸರ್ಕಾರ ದುಡ್ಡು ಅದ ಅನ್ನುವಂಥದ್ದು ಕೂಡ ಪ್ರತಿಪಾದನೆ ಮಾಡಿದ್ದೀವಿ.